ಇದು ಹೈಟೆಕ್ ಗುಲ್ಗಂಜ್ ಕಪ್ಪುದೇನು ಫೀಲ್ಡ್ ಸ್ಟಾರ್ಟ್ ಮಾಡಿದ್ರು ಸರ್ ನಾವು. ಆ ಸ್ಟಾರ್ಟ್ ಮಾಡಿದ ಕೂಡಲೇ ಅಂತ ಇದು ಗೋಧಿ ಕಡ್ಲಿ ಸೋಯಾಬೀನ್ ಏನೆಲ್ಲ ತೆಗೆದು ಬಿಟ್ಟು ಎಲ್ಲ ಬಂದ್ ಮಾಡ್ರಿ. ಎಲ್ಲ ಬಂದ್ ಮಾಡಿದ್ರು ಸರ್. ಬಂದ್ ಮಾಡಿ ಎಲ್ಲ ನೆನೆಸಿ ಹಾಕ್ತಿದ್ರು ನಾವು. ಅದನ್ನ ಸ್ಟಾಪ್ ಮಾಡಿ ಇದನ್ನೇನು ಹಾಕ್ತಿವಿ ನೋಡಿ ಸರ್. ಹೆವಿ ರಿಸಲ್ಟ್ ಬಂದ್ರಿ ಸರ್ತಿ. ಹೈಟೆಕ್ ಫೀಡ್ ಮಾತ್ರ ಬಳಸ್ತೀರಿ? ಅದನ್ನ ಒಂದ ಬಳಸ್ತೀರಿ. ಅದ್ರ ಜೊತೆ ಯಾವುದನ್ನು ಹಾಕಂಗಿಲ್ಲ ಸರ್. ಇದ್ರೊಳಗ ರವಾರ ಒಡಸ್ ಹಾಕೋದಾಗ್ಲಿ ಗೋಧಿ ಗೊಂಜಾಳ ಒಡಸ್ ಹಾಕೋದು ಯಾಡ್ ಮಾಡಂಗಿಲ್ರಿ ಯಾವ್ದನು. ಹೈಟೆಕ್ ಫೀಡ್ ಹೆಂಗ್ ತರಿತಿರಲ್ಲ ಅದನ್ನ ಸುರಿತೀವಿ ನಾವು ಕಂಟಿನ್ಯೂ. ಮತ್ತೊಂದು ಯಾವ್ದನ್ನು ಯಾಡ್ ಮಾಡಿ ಹಾಕಂಗಿಲ್ಲ ಸರ್. ಏನಂತಲ್ರಿ ಹಿಂಡಿ ನೀರು ಒಂದು ಕೊಡ್ತೀರಿ, ಹಿಂಡಿ ಒಂದು ಹಾಕ್ತಿರಿ. ಹಿಂಡಿ ನೀರು ಅದ್ರ ಜೊತೆ ಹಿಂಡಿ ಒಂದು ಹಾಕ್ತಿರಿ. ಮತ್ತೊಂದು ಏನೋ ಹಾಕಂಗಿಲ್ಲ ಸರ್. ರಿಸಲ್ಟ್ ಮಾತ್ರ ಪಕ್ಕ 100% ರಿಸಲ್ಟ್ ಐತಿ ಸರ್. ಗ್ಯಾರಂಟಿ ಐತ್ರಿ. ಈ ಸರ್ತಿ ಬಂದಿದ್ ನೋಡ್ಬೇಕಂದ್ರೆ ಸರ್ ಮರ್ಗೊಳ್ರಿ, ನಾವು ಯಾವಾಗೂ ಹೈಟೆಕ್ ಫೀಲ್ಡ್ ಬಿಟ್ಟು ಅಳಗ್ಯಾಡ ಬಾರ್ದು ಅನ್ಸ್ಬಿಡೋದು ನಾವು. ಹಾಂ ಸರ್. ಇಲ್ಲ ರಿಸಲ್ಟ್ ಏನಂತಿಲ್ಲ ನೀವ್ ಅಂದಂಗ ಐತ್ ಸರ್. ನೋಡ್ರಿ ಈಗ ಈ ಸೈಜ್ ಮರ್ಗೊಳ್ರಿ ಸರ್, ನಮ್ಗೆ 5 ತಿಂಗಳ ರಿಸಲ್ಟ್ ಹಿಂಗ್ ಬರ್ತಂದ್ರೆ ಹಾಲಲ್ಲಿ ಐತಿ ಸರ್ ಮರಿನ. ಇದು ಹಾಲಲ್ಲಿ ಐತ್ರಿ 80 ಕಿಲೋ ಬರಾಕತ್ತಿ. ಏನ್ ಸೇಪ್ ನೋಡ್ರಿ ನೋಡ್ರಿ ಸರ್ ಹೆಂಗೈತ್ರಿ ಇದು ಹಾಲಲ್ಲಿ ಒಳಗೆ ಈ ಟೈಪ್ ಬರಾಕತ್ತಿ. ಮತ್ತೆ ಅದಕ್ಕೆ ಮತ್ತೊಂದ್ ಫೀಡರ್ ಯೂಸ್ ಮಾಡಿದ್ರೆ ಏನ್ ಮತ್ ಸರ್ ಈಗ ನೀವ್ ಏನ್ ಹೇಳಿರಲ್ಲ ಮೊದಲ ಕಡ್ಲಿ ಗೋಧಿ ಸೋಯಾಬೀನ್ ಎಲ್ಲಾ ಹಾಕ್ನಂತ ಹೇಳ್ತಿರ್ಲಾರಿ. ಅವಾಗಿನ ಖರ್ಚಿಗೂ ಈಗ ಹೈಟೆಕ್ ಫುಡ್ ಬಳಸಿ ಈ ತರ ರಿಸಲ್ಟ್ ಬರೋ ಖರ್ಚು ಏನ್ ವ್ಯತ್ಯಾಸ ಅನಿಸ್ತು ನಿಮ್ಗೆ? ಏನಿಲ್ಲ ಸರ್, ಅವಾಗ ನೋಡ್ರಿ ನಾವು ಮೇಯಿಸ್ತಿದ್ವಿ ಅಷ್ಟ್ರೇ 8 ರಿಂದ 9 ತಿಂಗಳ 10 ತಿಂಗಳಂತೂ ಮೇಯಿಸ್ತಿದ್ರು. ಕುರ್ಬಾನಿ ಮುಗಿದ ಕೂಡಲೇ 1 ತಿಂಗಳು 2 ತಿಂಗಳು ಗ್ಯಾಪ್ ಮಾಡಿ ಮರಿ ಸ್ಟಾರ್ಟ್ ಹಾಕಾಕ್ತಿದ್ವಿ ಅಂದ್ರೆ ರೀ 1 ತಿಂಗಳು ಹಾಕಿತ್ರಿ ಮರಿ ಹಾಕೋದು. 10 ತಿಂಗಳು ಕರೆಕ್ಟ್ ಫೀಡ್ ಮಾಡ್ತಿದ್ವಿ ನಾವು. ಅವಾಗ ಗೋಧಿ ಗೊಂಜಾಳ ಸೋಯಾಬೀನ್ ಎಲ್ಲಾನು ಹಾಕತ್ತಿವ್ರಿ ನಾವು. ಎಲ್ಲಾನು ನಾವು ಅದ್ರಾಗ ಹಾಕತ್ತಿದ್ವಿ. ಆದ್ರೂ ರಿಸಲ್ಟ್ ಬರ್ತಿದಿಲ್ಲ ನಮ್ಗೆ. ಈಗ ನಿಮ್ಗೆ ಡೈಜೆಷನ್ ಪೌಡರ್ ಹಾಕಿರ್ತಾರ್ರಿ, ಒಳ್ಳೆ ಇದನ್ನ ಉಪ್ಪು ಹಾಕಿರ್ತಾರ್ರಿ, ಮಿನರಲ್ಸ್ ಮಿಕ್ಸರ್ ಹಾಕಿರ್ತಾರ್ರಿ, ಆಲ್ರೌಂಡ್ ಮೆಟಲ್ ಹಾಕಿರ್ತಾರ ಅವ್ರ. ಅದು ಒಂದ್ ಮರಿನೂ ಲೂಸ್ ಮೋಷನ್ ಅನ್ನೋದಿಲ್ಲ ನೋಡಿ ಸರ್. ನಾವು ಕಾಳು ಹಾಕೋ ಟೈಮ್ದಾಗ ಗೋಧಿ ಗೊಂಜಾಳ ಕಡ್ಲಿ ಸೋಯಾಬೀನ್ ಇವೆಲ್ಲ ಏನ್ ಹಾಕ್ತಿದ್ನಲ್ರಿ, ಜಾಸ್ತಿ ತಿರ್ಸಿದ್ವಲ್ರಿ ಒಂದ್ ಲೈನ್ದಾಗ 1-2 ಮರಿ ಒಂದ್ ಮರಿರ ಹೊಟ್ಟು ಉಬ್ಬೋದ್ರಿ. ಹೊಟ್ಟು ಉಬ್ಬುತ್ತಿದ್ರು ಸರ್. ಈ ಹೈಟೆಕ್ ಫೀಡ್ ಸ್ಟಾರ್ಟ್ ಮಾಡಿದಂಗಿಂದ್ರ ಒಂದ್ ಮರಿನೂ ಹೊಟ್ಟು ಉಬ್ಬಿಲ್ರಿ ನಮ್ಗೆ ಇಲ್ಲಿ ಮಟ್ಟ ಆದ್ರು. 5 ತಿಂಗಳದಾಗ ಒಂದ್ ಮರಿನೂ ಹೊಟ್ಟು ಉಬ್ಬಿಸ್ಕೊಂಡ್ ಕೆಸಿಂದ ಪ್ಯಾರಲಾಕ್ಸ್ ಹಾಕೋದು ಬ್ಲೂಟಾಶ್ ಎಲ್ಲ ಹಾಕೋದು ಯಾವ್ದೂ ಇಲ್ಲ ನೋಡಿ ಸರ್. ಎಲ್ಲ ಕ್ಲಿಯರ್ ಅದಾವು. ಹೊಳ್ಳಿ ಲೂಸ್ ಮೋಷನ್ ಇಲ್ರಿ ಯಾವ್ದು. ನೀವು ಸಾಕಾಗಟ್ಟು ತಿನ್ನಿಸ್ತನ್ರಿ ಕರೆ ಆ ಫೀಡ್ ರೀ, ಸಾಕಾಗ ಒಟ್ಟು ಹಾಕ್ತೇನ್ರಿ. ಅದನ್ನ ತಿಂದ ಕೊಲೆ ಹೊಟ್ಟು ಜಾಸ್ತಿ ತಿಂತವ್ರಿ ಮರಿ. ನೀರು ಜಾಸ್ತಿ ನೀರ್ನು ಕುಡಿದೈತ್ರಿ. ಮತ್ತ ಅದ್ರೊಳಗೆ ನೀವು ಅದನ್ನ ಏನ್ ಅರ್ಶಿನ ಪುಡಿ ಏನ್ ಹಾಕಿರ್ತಾರಲ್ರಿ ಸರ್, ಇಂಜೆಕ್ಷನ್ ಕಡಿಮೆ ತೊಗೊಂಡ್ರಿ. ಯಾವ್ದು ಜ್ವರ ಇಲ್ರಿ, ಏನು ಇಲ್ಲ, ಕೆಮ್ಮುದಿಲ್ಲ, ಸೀನುದಿಲ್ಲ, ಮುಗನ್ಯಾಗ ಸುಮ್ಮಳು ಇಲ್ಲ ಸರ್ ಯಾವ್ದು. ಅದನ್ನ ಫೀಲ್ಡ್ ಸ್ಟಾರ್ಟ್ ಮಾಡಿದಾಗಿಂತ್ರ ರೀ. ಇದೇನ್ 5 ತಿಂಗಳಿಂದ ನಮ್ಗೆ ಏನು ಇಲ್ಲ ಸರ್. ಇದೇನ್ ನಮಗ ಕೋಲ್ಡ್ ಇತ್ತು ನೋಡ್ರಿ, ಎಂತ ಫುಲ್ ಕೋಲ್ಡ್ ಒಳಗ ರೀ ಮರಿ ಸಿಕ್ಕಾಪಟ್ಟೆ ನೀರ್ ತಗೋತೈತ್ರಿ ಆ ಫೀಡಿಗೆ.